ನಾನು ಶಿವಮೊಗ್ಗ ವಿರೂಪಾಕ್ಷ ಇವತ್ತಿನ ದಿವಸ ಅದ್ಭುತವಾದಂಥ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ, ಸಾನ್ನಿಧ್ಯಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಈಶ್ವರಮಂಗಲ, ಪುತ್ತೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿದೆ ಈಶ್ವರಮಂಗಲ. ಅದು ಬೆಟ್ಟದ ಮೇಲೆ ಹನುಮಂತನ ಕೂರಿಸಿದ್ದಾರೆ, ಹನುಮಗಿರಿ ಅಂತಾರೆ. ಈ ಹನುಮಗಿರಿಯ ಒಂದು ಹನುಮಂತನ ದರ್ಶನಕ್ಕೆ ಭಾಳ ಪುನೀತನಾಗಿದ್ದೀನಿ ಇವತ್ತಿನ ದಿವಸ. ನಾನು ಶಿವಮೊಗ್ಗ ವಿರೂಪಾಕ್ಷಿ ಇವೆಲ್ಲ ವೀಡಿಯೋವನ್ನು ಮಾಡಿದ್ದೀನಿ. ಹನುಮನ ಏನೇನು ಹಿಸ್ಟ್ರಿ ಇತ್ತೋ ಆ ಹಿಸ್ಟ್ರಿನ ಎಲ್ಲ ಕಲ್ಲೊಳಗೆ ಕೆತ್ತಿದ್ದಾರೆ, ಭಾಳ ಅದ್ಭುತವಾಗಿ ಕಲ್ಲಲ್ಲಿ ಕೆತ್ತಿದ್ದಾರೆ. ನಾನು ಪ್ರತಿಯೊಂದನ್ನು ವೀಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಹನುಮನ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಮೇಲ್ಗಡೆ ಕೋದಂಡರಾಮನ ಒಂದು ಇದು ವಿಗ್ರಹವನ್ನು ಕೂರಿಸಿದ್ದಾರೆ, ಕಲ್ಲಿನ ವಿಗ್ರಹವನ್ನು, ಕೋದಂಡರಾಮನ ವಿಗ್ರಹವನ್ನು ಕೂರಿಸಿದ್ದಾರೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಎರಡೂ ವಿಡಿಯೋವನ್ನು ಹಾಕ್ತೀನಿ, ಎಲ್ಲರೂ ಭಕ್ತಿಯಿಂದ. ಹಲೋ ಎಸ್, ನಾನು ಶಿವಮೊಗ್ಗ ವಿರೂಪಾಕ್ಷ ಇವಾಗ ನೋಡಿ ಮೆಟ್ಟಲನ್ನು ಹತ್ತಿ ಆಂಜನೇಯನಿಗೆ ಪೂಜೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಭಾರಿ ಮಳೆ ಬರ್ತಾಯಿತ್ತು, ಆದರೂ ಮಳೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿಸೋಣ ಅಂತ ಹೋಗಿದ್ದೀನಿ. ನೀವು ಎಲ್ಲ ಭಕ್ತಿಯಿಂದ ನಮಿಸಿ. ಈ ಸಾನ್ನಿಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಪೂಜೆಯನ್ನು ನಾಳೆ ಬೆಳಿಗ್ಗೆ ನಿಮಗೆ ತೋರಿಸ್ತೀನಿ. ಈ ವಿಡಿಯೋವನ್ನು ಶೇರ್ ಮಾಡೋದು ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಶಿವಮೊಗ್ಗ ವಿರೂಪಾಕ್ಷ ಅಂತೇಳಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.